ಈ ಬಾರಿಯ ಗೋಪಾಲಪುರ ಜಿಲ್ಲಾ ಪಂಚಾಯಿತಿಗೆ ಮೀಸಲಾತಿ ಬಂದ್ರೆ ಸ್ಪರ್ಧೆ ಮಾಡುವ ಆಸೆಯನ್ನ ಕುದುರೆಗೆರೆಯ ಮಂಜುನಾಥ್ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ರಾಜಕಾರಣ ಮಾಡಿರುವ ಮಂಜುನಾಥ್ ಈ ಬಾರಿ ಅವಕಾಶ ಸಿಕ್ಕರೆ ಅಖಾಡಕ್ಕೆ ಇಳಿಯುವ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಮಂಜುನಾಥ್ಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನೋಡೋದಾದ್ರೆ 1994ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮಂಜುನಾಥ್ 2000ರಲ್ಲಿ ದಾಸನಪುರ ತಾಲೂಕು ಪಂಚಾಯಿತಿಗೆ ಸ್ಪರ್ಧೆ ಮಾಡಿದ್ರು. 2005ರಲ್ಲಿ ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಉಪಾಧ್ಯಕ್ಷರು ಆಗಿದ್ರು. 2010ರಲ್ಲಿ ಮಾನವರ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧೆ ಮಾಡಿದ್ರು. ಸೋಲನ್ನು ಕೂಡ ಕಂಡಿದ್ರು. ಎನ್ಎಸ್ಯುಐ ನಗರ ಜಿಲ್ಲೆ ಕಾರ್ಯದರ್ಶಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹಿಂದುಳಿದ ವರ್ಗಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕಾಂಗ್ರೆಸ್ನಲ್ಲಿ ಕೆಲಸವನ್ನ ಮಾಡಿದ್ದಾರೆ. 2015ರಲ್ಲಿ ವಿಎಸ್ಎಸ್ಎನ್ ನಿರ್ದೇಶಕರಾದರು. 2020ರಲ್ಲಿ ವಿಎಸ್ಎಸ್ಎನ್ ನಿರ್ದೇಶಕ ಹಾಗೂ ಅಧ್ಯಕ್ಷ ಕೂಡ ಆಗಿದ್ರು. 2021ರಲ್ಲಿ ಧರ್ಮಪತ್ನಿ ಪುಷ್ಪಲತಾ ಅವರು ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸದ್ಯ ಅಧ್ಯಕ್ಷರಾಗಿದ್ದಾರೆ. ಬಿಡಿಸಿಸಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗೆ ಟಾಟಾ ಬೈ ಬೈ ಮಾಡಿ ಬಿಜೆಪಿ ಮನೆಗೆ ಪ್ರವೇಶ ಮಾಡಿದ್ದಾರೆ. ಶಾಸಕರ ಚುನಾವಣೆ, ಸುಧಾಕರ್ ಚುನಾವಣೆಯಲ್ಲಿ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂ ರವಿಕುಮಾರ್ ಚುನಾವಣೆಯಲ್ಲಿಯೂ ಅವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು. ಸದ್ಯ ಶಾಸಕರ ಅಣತಿಯಂತೆ ಕೆಲಸ ಮಾಡುವ ಮಂಜುಗೆ ಮೀಸಲಾತಿ ಬಂದ್ರೆ ನಮ್ಮ ದೇವರು ಅವಕಾಶ ಕೊಡ್ತಾರೆ ಎನ್ನುವ ಕನಸನ್ನ ಕಾಣ್ತಾ ಇದ್ದಾರೆ. ಒಟ್ನಲ್ಲಿ ಮೀಸಲಾತಿ ಬಂದು ಶಾಸಕ ವಿಶ್ವನಾಥ್ ಗ್ರೀನ್ ಸಿಗ್ನಲ್ ಕೊಟ್ರೆ ಸ್ಪರ್ಧೆ ಖಚಿತ ಎನ್ನುವ ಲೆಕ್ಕಾಚಾರ ಕುದುರೆಗೆರೆ ಮಂಜು ಇಟ್ಕೊಂಡಿದ್ದಾರೆ.